ಕೆಲವೊಂದು ಟೈಮ್ನಲ್ಲಿ ದೇವ್ರು ನಮಗೆ ಹೇಳ್ತಾನ, ನಾನೇ ನಿನಗೆ ಸಹಾಯಕನು, ನನ್ನ ದಾಟಿಗೆ ಹೋಗ್ಬೇಡ. ಇದಕ್ಕಂದ್ರೆ ಅಪವಾದಿ ಏನು ಮಾಡ್ತಾನಂದ್ರೆ ನಮ್ಮ ದಾರಿ ತಪ್ಪಿಸಕ, ನಮ್ ದಾರಿ ಮರಳ್ಸಕ ಇನ್ನೊಬ್ಬರಿಂದ ಸಹಾಯ ನಮಗೆ ಮಾಡ್ತಾನೇನೋ ಅನ್ನಂಗೆ ತೋರಿಸ್ತಾನ, ಇನ್ನೊಬ್ಬರಿಂದ ನಮಗೆ ಸಹಾಯ ಬರ್ತದೇನೋ ಅನ್ನಂಗೆ ತೋರಿಸ್ತಾನ. ಅವ ನಾವೇನ್ ಅನ್ಕಂತ ಹೇಳು, ಯಾವ್ದೋ ಬರ್ತದಲ್ಲ, ಯಾವ್ದೋ ನನಗ್ ಮೇಲಾದದಲ್ಲ, ಯಾವ್ದೋ ನನ್ನ ಜೀವಿತ ನಿಂದಿರ್ತದಲ್ಲ. ದೇವ್ರು 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 ಅಂದ್ರೆ ಏನ್ ಬರ್ತದೆ? ದೇವ್ರು ದೇವ್ರು ಅಂದ್ರೆ ನಿನ್ ಎಲ್ಲಿ ನಿನ್ ಜೀವಿತ ನಿಂದಿರ್ತತೆ, ನಿನ್ ಮಕ್ಕಳ ಜೀವಿತ ಹೆಂಗ್ ನಿಂದಿರ್ತಾವ, ಇದು ಮಾಡು, ಇದು ನಾನು ಇದು ಮಾಡ್ಕೊಡ್ತೀನಿ, ನಾನು ಅದು ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ ಅಂತ ಬರ್ತಾರ. ದೇವ್ರ ಏನ್ ಮಾಡ್ತಾನ ಗೊತ್ತಾ? ನೀನ್ ಓದ್ತಿಯಲ್ಲ, ಹೋಗು, ನೀನ್ ಎಷ್ಟುವರೆಗೆ ಓದ್ತಿ ಹೋಗು. ನೀನ್ ಬೇರೆ ಸಹಾಯ ತಗೊಳಕ್ ಓದಿದೆಯಲ್ಲ, ಅವ್ರದ್ದು ಏನೋ ಬರ್ತದೆ, ಅವ್ರದ್ದು ನಿನ್ ಜೀವಿತ ನಿಂದಿರ್ತತೆ, ಅವ್ರದ್ದು ನಿನ್ ಜೀವಿತ ಕಟ್ಕೊಂತೀನಿ ಅಂತ ನೀನ್ ಹೋಗಿ ಅನ್ಕೋ, ಅಲ್ಲಿ ನಾನು ಮುಳ್ಳು ಪ್ರಾಕಾರ ಅಡ್ಡ ಹಾಕ್ತೀನಿ ಅಂತಾನ. ಅವ್ ನೀನ್ ಏನ್ ಮಾಡ್ತಿ? ಮತ್ತೆ ತಿರುಗಿ ನೀನ್ ಎಲ್ಲಿ ಬರ್ಬೇಕು? ನಮ್ ತಗ ಬರ್ಬೇಕು ನೀನು. ನಾನು ಇಲ್ಲಂದ್ರೆ ನಿನಗೆ ಸಹಾಯ, ನೀನು ಎಲ್ಲಿದ್ದ ಕೂಡ ನೀನು ಬರೋದಿಲ್ಲ ಅಂತ ನೀನು ಗೊತ್ತಾಗ್ಬೇಕು.